ಎಸ್. ಸಹಜ ಮೇಡಮ್ ಮಾತಾಡಿ. ಇನ್ನೊಂದು 3 ಮಾಸ್ಟರ್ಸ್ ಮಾತಾಡಿ ಕಾರ್ಯಕ್ರಮ ಸಂಪನ್ನಗೊಳಿಸಿ. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ. ನಿಜವಾಗ್ಲೂ ಮಾತುಗಳೇ ಬರ್ತಾ ಇಲ್ಲ, ನನಗೂ ಹಂಗೆ ಅನಿಸ್ತು. ಇವತ್ತು ಕಂಟಿನ್ಯೂ ಕ್ಲಾಸ್ ಅಂದ್ರೆ ನಿರಂತರವಾದ ಜ್ಞಾನ, ನಿಮ್ದು ಅಗಾಧವಾದ ಜ್ಞಾನ, ಎಷ್ಟು ಒಳ್ಳೆ ಜ್ಞಾನ ನಮ್ಮೆಲ್ಲರಿಗೂ ಹಂಚ್ತಾ ಇದ್ದೀರಾ. ಇದಕ್ಕೆ ನಾವೇನು ಹೇಳಲು ಸಾಧ್ಯ ಇಲ್ಲ ಗುರುಜಿ. ಅಂದ್ರೆ ನಿಮ್ ದಾರಿಯಲ್ಲಿ ಹೋಗೋದು ಒಂದೇ, ಅನುಸರಣೆ ಅಂದ್ರೆ ಅನುಕರಣೆ ಮಾಡ್ತಾ ಹೋಗ್ಬೇಕು ಇದನ್ನ. ಯಾಕಂದ್ರೆ ನಾವು ಬರೇ ಕೇಳೋದು ಹೇಳೋದು ಇಷ್ಟೇ ಆಗ್ಬಾರ್ದು, ಅದನ್ನ ನಾವು ಫಾಲೋ ಮಾಡ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಎಷ್ಟೊಂದು ಜ್ಞಾನ ಇದು ಅಂತ ಅನಿಸ್ತಾ ಇದೆ ನನಗೂ, ಏನೋ ಹೇಳಕ್ಕೆ ಆಗ್ಲಿಲ್ಲ. ಅಂದ್ರೆ ಒಂಥರ ದಿಗ್ಭ್ರಮೆ ಅನಿಸುತ್ತೆ ಒಂದೊಂದ್ಸಲ. ಸುಮಾರು ಇನ್ನ ಬಹಳ ನಾವು ಎಲ್ಲ ಇದರಲ್ಲಿ ಅಳವಡಿಸ್ಬೇಕು, ಟೈಮ್ ತೆಗಿಬೇಕು. ಯಾಕಂದ್ರೆ ಈ ಜ್ಞಾನಕ್ಕಿಂತ ಮುಖ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದನ್ನ ನೀವು ಪ್ರತಿ ಬಾರಿ ಬಂದಾಗ ಸ್ಟೇಜಲ್ಲಿ ಅದು ಹೇಳ್ತಾನೆ ಇರ್ತೀರಾ. ಅದನ್ನ ನಾವೆಲ್ಲರೂ ಅನ್ಕೊಂಡೆ ಮಾಡೋಣ ಅಂತ ನಾನು ಹೇಳಕ್ ಬಯಸ್ತೀನಿ ಗುರುಜಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೊ ಪ್ರತಿನಿತ್ಯ ನೀವು ಆಫೀಸ್ ಹೋಗುವಾಗ ಮನೆಯಲ್ಲಿ ಸ್ವಲ್ಪ ಸಮಯ ಕೊಟ್ಟು ಈ 3 ಚಕ್ರಗಳನ್ನು ಸಕ್ರಿಯಗೊಳಿಸ್ಕೊಳ್ಳಿ ಸಾಕು. ಅದು ಮುದ್ರಗಳಿಂದ, ಆಕುಪ್ರೆಜರಿಂದ, ಮತ್ತೆ ವಿಧ ವಿಧ ಏನೇನು ಟೆಕ್ನಿಕಲ್ ಹೇಳಿದವೋ ಎಷ್ಟು ಸಾಧ್ಯವಾದರೆ ಅಷ್ಟು ಸಾಧ್ಯವಾದಂತವರೆಗೂ ಪ್ರತಿನಿತ್ಯ ಪ್ರತಿದಿನ ಈ 3 ಚಕ್ರಗಳನ್ನ ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಭೌತಿಕ ಜೀವನ ಅದ್ಭುತವಾಗಿರತ್ತೆ. ಆಮೇಲೆ ಹೌದು. ಆಧ್ಯಾತ್ಮಿಕತೆ ಆಟೋಮೆಟಿಕ್ ಬರುತ್ತೆ. ಆಧ್ಯಾತ್ಮಿಕ ಅನ್ನೋ ಧ್ಯಾನ. ಧ್ಯಾನ ಅಂದ್ರೆ ಕೂತ್ಕೋಬೇಕಂದ್ರೆ ನಮಗೆ ದೇಹ ಮನಸ್ಸು ಒಪ್ಕೋಬೇಕು. ಓಕೆ ಗುರುಜಿ. ಅದಕ್ಕೋಸ್ಕರ ಧ್ಯಾನದಿಂದ ಜ್ಞಾನ, ಅದು ಸತ್ಯನೇ ಗುರುಜಿ. ನೀವು ನಾವು ಯೂತ್ನೆಲ್ಲ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಾವು ತುಂಬಾ ಕಡಿಮೆ ಸಮಯ ತೆಗಿತಾ ಇದೀವಿ ಅನಿಸ್ತಾ ಇದೆ. ಯಾಕಂದ್ರೆ ಈ ಕೆಲಸ ಮಾಡದೆ ಅನಿವಾರ್ಯ ಆಗಿದೆ. ಈ ಅಂದ್ರೆ ಎಂತ ಒಂದು ಬಿಜಿ ಶೆಡ್ಯೂಲ್ ಕೆಲಸ, ಅದ್ರ ಜೊತೆ ಇಲ್ಲ, ಇದಕ್ಕೂ ಕೆಲಸ ಜೊತೆಗೆ ಮಾಡಿ ಪರವಾಗಿಲ್ಲ. ಈಗ ಆಫೀಸ್ಗೆ ಹೋಗ್ತಾ ಇರ್ತೀರಾ, ಸುಮ್ಮನೆ ಕೂತ್ಕೊಂಡಿರುವಾಗ ನಾವೇನು ನಮ್ಗಿರುವಂತ ಈ 3 ಚಕ್ರಗಳು ಅಲ್ಲಿ ಸ್ವಲ್ಪ ಸಮಯ, ಇದಕ್ಕೊಂದು ಸಮಯ, ಸ್ವಲ್ಪ ಸಮಯ, ಇದು ಸ್ವಲ್ಪ ಸಮಯ ಕೊಡೋದು. ಆ ಓಕೆ ರೀತಿಯಲ್ಲಿ ಮುದ್ರಗಳು ಇದು ಇದು ಈ ರೀತಿ ಮುದ್ರಗಳು ಮಾಡ್ತಾ ಹೋದ್ರೆ 3 ಮುದ್ರಗಳು ಇಷ್ಟೇ ಇರೋದು. ಈ 3 ಆಕುಪ್ರೆಜರ್, 3 ಮುದ್ರಗಳು ಮಾಡಿದ್ರೆ ನಿಮ್ಗೆ ಎಷ್ಟೋ ಸುಧಾರವಾಗುತ್ತೆ. ಅಲ್ಲಿಗೇನೆ ನಿಮ್ಮ ಈ 3 ಚಕ್ರಗಳ ಆಕ್ಟಿವೇಶನ್ ಬಂದೇ ಬರ್ತವೆ. ಆ 3 ಚಕ್ರಗಳ ಆಕ್ಟಿವೇಶನ್ ಬರುವಾಗ ನೀವು ಧ್ಯಾನ ಮಾಡಿಲ್ಲ ಅಂದ್ರೂ, ಧ್ಯಾನ ಕಣ್ಣು ಮುಚ್ಕೊಂಡೇ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಹೆಚ್ಚು ಸಮಯ ಕೊಟ್ಟಿಲ್ಲ ಅಂದ್ರೂ, ಮನಸ್ಸು ಶಾಂತವಾಗಿಲ್ಲ ಅಂದ್ರೂ ಫಲಿತಗಳಂತೂ ಈ 3ಇಂದನೇ ನಿಮ್ಗೆ ಎಷ್ಟೋ ಬಂದಿರ್ತದೆ. ಅದು ಸಾಕು ನಿಮ್ಮ ಜೀವನ ನಡ್ಸಕ್ಕೆ. ಓಕೆ ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ನಾನು ಒಂದು ಮಾತು ಹೇಳಲೇಬೇಕು ಅನಿಸ್ತು ಗುರುಜಿ. ಅಶ್ವಿನಿ ಮೇಡಮ್ ಹೇಳ್ದಂಗೆ, ಅಂದ್ರೆ ಎಷ್ಟೋ ಗುರುಗಳಿಗೆ ನಾವು ಸಡನ್ ಆಗಿ ಏನೋ ಒಂದು ಮಾಡ್ಲಿಲ್ಲ, ಅಳವಡಿಸ್ಕೊಳ್ಳಿಲ್ಲ, ಮಾಡ್ತಾ ಇಲ್ಲ ಅಂದ ತಕ್ಷಣ ಕೋಪಗಳು, ಅದು ಅಂದ್ರೆ ಆತರ ಈ ಕೋಪ ಪ್ರದರ್ಶನ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಆ ಒಂದು ಶಾಂತತೆ ಅಂದ್ರೆ ಏನು, ಇಷ್ಟೆಲ್ಲಾ ದಿನಾ ನಾವ್ ಎಷ್ಟು ಜನ ಫಾಲೋ ಮಾಡ್ತಾ ಇದೀವಿ ಅದು ಗೊತ್ತಿಲ್ಲ. ಬಟ್ ಆದ್ರೇನು ಆ ಜ್ಞಾನ ಹಂಚಿಕೆ ಎಲ್ಲೂ ನಿಮ್ದು ಸ್ಟಾಪ್ ಆಗ್ತಾ ಇಲ್ಲ. ಅದು ಅಂದ್ರೆ ಆ ಒಂದು ಸೌಮ್ಯತೆ, ಆ ಮುಗ್ಧತೆ, ಇದನ್ನ ನಿಮ್ ನೋಡಿ ನಾವೆಲ್ಲರೂ ಕಲೀಲೇಬೇಕು. ಇದು ಖಂಡಿತ ಸತ್ಯ ಗುರುಜಿ. ಥ್ಯಾಂಕ್ ಯು, ಧನ್ಯವಾದಗಳು ಗುರುಜಿ. ರೈಟ್, ರೈಟ್. ಸವಿತಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಏನು ಅಂದ್ರೆ ಇವೆಲ್ಲ ಮುದ್ರೆಗಳು, ಅಕ್ಷುಪ್ರೆಜರು, ಈ ಕಲರ್ಸು ಎಲ್ಲ ಒಳ್ಳೆ ಜ್ಞಾನ ಕೊಟ್ರಿ. ಇನ್ ಮುಂದೆ ಎಲ್ಲಾ ಅಳವಡಿಸ್ಕೊತೇವಿ. ಇಷ್ಟು ದಿನ ಪ್ರತಿದಿನ ಹೇಳೋದು ಕ್ಲಾಸ್ಗಳು ಕೇಳಿ ಕೇಳಿ ನಾವು ಇದು ಅಳವಡಿಸ್ಕೊಳಿಕ್ಕೆ ಆಗ್ತಿಲ್ಲ. ಇಂದ್ ಮಾಡೋಣ, ನಾಳೆ ನೋಡೋಣ ಅಂತ ಮತ್ತೆ ವಿಡಿಯೋ ನೋಡಿ ತಿಳ್ಕೊಬೇಕು, ಮಾಡ್ಕೋಬೇಕು ಅಂದ್ರೆ ಆಗ್ತಾನೆ ಇರ್ಲಿಲ್ರಿ. ಇವತ್ತ ಎಲ್ಲಾ ಮಾಡ್ಕೊಂಡು ಪ್ರಯತ್ನ ಮಾಡ್ತೇವ್ರಿ. ನೋಡ್ಕೊಂಡು ಪ್ರಯತ್ನ ಮಾಡ್ಕೊತಿರ್ತೇವ್ರಿ. ಮತ್ತೆ ನೀವು ಈ ತರ ಮಾಡ್ತೀರಾ, ನಿಮ್ದ ಅರ್ಧದಷ್ಟರೇ ನಾವು ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕಂತ ಬಾಳ ಮಾಡ್ತಿದ್ದೇವ್ರಿ. ನನಗೆ ಇನ್ನೂ ಮುಂದಕ್ಕೆ ಬರಕ ಆಗ್ತಾನೆ ಇಲ್ಲ, ಏನ್ ಮಾಡ್ಬೇಕು ಗುರುಜಿ. ಹಾಗಾಗಿ ಇವೆಲ್ಲಾ ಈಗ ಇವತ್ತು ಹೇಳಿದ್ದೆ ಎಲ್ಲಾ ಪ್ರತಿಯೊಂದನು ಎಲ್ಲಾ ಅಳವಡಿಸ್ಕೊಂಡು ಮುಂದೆ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ರೈಟ್, ಥ್ಯಾಂಕ್ ಯು, ಧನ್ಯವಾದಗಳು ಬಡಿ. ಥ್ಯಾಂಕ್ ಯು. ಮಾಡಿ. ಅನುರಾಧ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಹ್ಮ್. ಮೊದಲನೇದಾಗಿ ಸಾರಿ ಕೇಳ್ತೀವಿ ಗುರುಜಿ. ಸಾರಿ. ಇನ್ಮೇಲಾದ್ರೂ ನಾವು ನೀವ್ ಹೇಳಿದ್ನೆಲ್ಲ ಸ್ವಲ್ಪ ನೋಡ್ಕೊಂಡಿದ್ನ ಇದ್ ಮಾಡ್ತೀವಿ. ಮತ್ತೊಂದು ಗುರುಜಿ, ನಾನು ಬುಧವಾರದಿಂದ ಶಿವಂಗು ಇದು ತಗೊಂತಾ ಇದ್ದೀನಿ, ಶುರು ಮಾಡಿದ್ದೀನಿ. ಮತ್ತೊಂದು ಥೈರಾಯ್ಡಿಗೆ ಮಾತ್ರೆ ಕೊಟ್ಟಿದ್ರು, ಅದು ಸೇವನೆ ಮಾಡ್ಬೇಕೋ ಬೇಡ ಅಂತ ನಂಗೆ ಗೊತ್ತಾಗ್ಲಿಲ್ಲ, ಯಾವಾಗ ತಗೋಬೇಕು ಏನು ಅಂತ. ಇದು ಫಸ್ಟ್ ತಗೊಂಡಿರ್ತೀವಲ್ಲ, ಅದು ಫಸ್ಟೇ ನಾವು ತಗೋಬೇಕಾಗುತ್ತೆ ಟ್ಯಾಬ್ಲೆಟ್ಸ್, ಏನು ತಿಂದೆ ಬೆಳಗಿನ ಜಾವನೆ. ಇದು ಮುಂಚೆ ನಾವು ತಗೊಂತೀವಲ್ಲ ಎದ್ದ ತಕ್ಷಣ ಏನು ಆಗಲ್ವಾ? ಏನು ಆಗಲ್ಲ. ನೀವು ನಿಮ್ಮ ಮಾತ್ರೆ ನೀವು ತಗೊಂಡೋದು ಆಮೇಲೆ ತಗೋಬಹುದು. ಅಂದ್ರೆ ಊಟ ಆದ್ಮೇಲೆ ಯಾವ ತಗೊಂತಿರಲ್ಲ, ಇದು ನಾವು ಬೆಳಗ್ಗೆ ಸೇವನೆ ಮಾಡಿ ಅಂತ ಹೇಳ್ತೀವಿ ಮೂತ್ರ. ಆಯ್ತಾ? ಸೊ ಅದು ಏನ್ ತೊಂದ್ರೆ ಆಗಲ್ಲ. ಥೈರಾಯ್ಡ್ ಇದ್ದು ಅಲ್ಲ ಗುರುಜಿ, ಥೈರಾಯ್ಡ್ ಇದ್ದು ಬೆಳಗ್ಗೆನೆ ತಗೋಬೇಕು ಅಂತಾರೆ, ಅದಕ್ಕೆ. ಅಂದ್ರೆ ನೀವು ಮೂತ್ರದ ಸಮಯದಲ್ಲಿ ಯಾಕೆ ಬೇಕಾಗಿದೆ ಅದು?
ಮೇ ಬಿ ಹ್ಮ್ ಬಿಫೋರ್ ಬ್ರೇಕ್ಫಾಸ್ಟ್ ತಗೊಳ್ಳಿ ಅಷ್ಟೇ. ಬಟ್ ನಾವು ಮೂತ್ರ ಸೇವನೆ ಅನ್ನೋದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಿಂದ 6 ಗಂಟೆ ಆ ಸಮಯದಲ್ಲಿ ಹಾಗೆ ಆಗ್ತದೆ ಅಲ್ವಾ, ಮೂತ್ರ ಸೇವನೆ. ಹೌದು. ಹ್ಮ್ ಆ ಸಮಯದಲ್ಲಿ ಮತ್ತೊಂದು ಮಂತ್ರ ಹ್ಮ್ ಹೇಳಿ. ಮಂತ್ರ ಹೇಳಿದ್ರಲ್ಲ, ಅದು ಸ್ವಲ್ಪ ಫಾಸ್ಟ್ ಆಯ್ತು, ನಮ್ಗೆ ಬರ್ಕೊಳಕ್ ಆಗ್ಲಿಲ್ಲ. ಹ್ಮ್ ಇನ್ನೊಮ್ಮೆ ರಿಪೀಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಅನಿಸ್ತದೆ ಆ ನನಗೆ. ಮೂತ್ರ ವಿಸರ್ಜನೆ ಮಾಡುವಾಗ ಒಂದು ಮಂತ್ರ, ಮೂತ್ರ ಸೇವನೆ ಮಾಡುವಾಗ ಒಂದು ಮಂತ್ರ ಅಷ್ಟೇ. ಓಕೆ. ಮೂತ್ರ ವಿಸರ್ಜನೆ ಮಾಡುವಾಗ ಆ ಮಂತ್ರ ಓಂ ಸರ್ವ ಸೃಷ್ಟಿ ಪ್ರಭವೇ ರುದ್ರಾಯ ನಮಃ. ಓಂ ಮೂತ್ರ ಸರ್ವಸೃಷ್ಟಿ ವಿಸರ್ಜನೆ ಮಾಡುವಾಗ ಪೂರ್ವ ದಿಕ್ಕಲ್ಲಿ ನಿಂತ್ಕೊಂಡು ಅನುಕೂಲ ಇದ್ರೆ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಯಾವ ದಿಕ್ಕಲ್ಲಿ ಇದ್ರು ಓಂ ಓಂ ಸರ್ವಸೃಷ್ಟಿ. ಓಂ ಸರ್ವ ಸೃಷ್ಟಿ ಪ್ರಭವೇ ರುದ್ರಾಯ ನಮಃ. ನೆಕ್ಸ್ಟ್ ಮೂತ್ರ ಸೇವನೆ ಮಾಡುವಾಗ ಓಕೆ, ಓಂ ಶ್ರೀಂ ಕ್ಲೀಂ ಉದ್ದಾಮರೇಶ್ವರಾಯ ನಮಃ. ಉದ್ದಾಮರೇಶ್ವರಾಯ ನಮಃ. ಓಂ ಶ್ರೀಂ ಕ್ಲೀಂ ಉದ್ದಾಮರೇಶ್ವರಾಯ ನಮಃ. ಈಶ್ವರಾಯ ನಮಃ. ನೆಕ್ಸ್ಟ್ ಇನ್ನೊಂದು ಮಂತ್ರ ಇದೆ, ಓಂ ಹ್ರೀಂ ಕ್ಲೀಂ ಭೈರವಾಯ ನಮಃ. ಓಂ ಹ್ರೀಂ ಕ್ಲೀಂ ಭೈರವಾಯ ನಮಃ. ಓಕೆ. ಅದು ಮನಸ್ಸಲ್ಲಿ ಉಚ್ಚಾರ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಹೇಳಿ, ಇಲ್ಲಾಂದ್ರೆ ಮನಸ್ಸಲ್ಲಿ ಉಚ್ಚಾರ ಮಾಡ್ಕೊಂತ ಸೇವನೆ ಮಾಡ್ತಾ ಹೋದ್ರೆ ಅದ್ಭುತವಾದ ಫಲಿತ ಸಿಗತ್ತೆ. ಥ್ಯಾಂಕ್ ಯು ಗುರುಜಿ, ಧನ್ಯವಾದ. ರೈಟ್. ನಾಗರಾಜ್ ಮಾತಾಡಿ. ನಮಸ್ತೆ ಗುರುಜಿ, ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಗುರುಜಿ. ನೀವು ಬಂದು ಇವತ್ತು ಕ್ಲಾಸ್ ಕೊಡ್ತಾರೆ. ಯಾಕೋ ಎತ್ತದು ಇವತ್ತೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಝೂಮ್ ಎಲ್ಲ ಪ್ರಾಬ್ಲಮ್ ಆಯ್ತು ಅಂತ ಅನ್ಕೋತೀನಿ. ಜೊತೆಗೆ ತುಂಬಾನೇ ಒಳ್ಳೆ ಒಳ್ಳೆ ವಿಷಯಗಳನ್ನ ತರ್ತಾ ಇದ್ದೀರಾ ಗುರುಜಿ. ನಾವು ಅದೇ ಮೂತ್ರ ಸೇವನೆ ಮಾಡ್ತಾ ಇರೋದ್ರಿಂದ ನಾವು ಇಷ್ಟು ಹೆಲ್ತಿ ಆಗಿದ್ದೀವಿ ಅನ್ನೋದು ಮಾತ್ರ ಗೊತ್ತಿತ್ತು. ಜೊತೆಗೆ ಇಷ್ಟೊಂದೆಲ್ಲ ಉಪಯೋಗಗಳು ನಾವು ಮಧ್ಯ ತಿಳ್ಕೊಂಡ್ರು ಜ್ಞಾಪಶಕ್ತಿ ಕಡಿಮೆ ಇರೋದ್ರಿಂದ ಮರ್ತು ಹೋಗ್ತಿದ್ವಿ. ಜೊತೆಗೆ ಮುದ್ರೆಗಳು ತುಂಬಾನೇ ತಿಳಿಸ್ಕೊಡ್ತಾ ಇದಾರೆ. ಅಷ್ಟು ಮುದ್ರೆಗಳು ನಮಗೇನು ಅಷ್ಟು ಬೇಕಾಗಲ್ವೇನೋ ಅಂತ ಅರ್ಧ ನಾವು ನೆಗ್ಲೆಕ್ಟ್ ಮಾಡ್ತಿದ್ವಿ. ಇವತ್ತು ತಿಳಿಸ್ಕೊಟ್ಟಂತ ಮುದ್ರೆಗಳನ್ನ ನಾವು ಸತತವಾಗಿ ಮಾಡೋದನ್ನ ಕಲ್ತ್ಕೊಂಡ್ರೆ ನಾವು ಅಷ್ಟನ್ನು ಜ್ಞಾಪಕ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇವತ್ತು ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ವಿಡಿಯೋದಲ್ಲಿ ಮತ್ತೆ ನೋಡ್ಕೋತೀವಿ ಗುರುಜಿ. ಸ್ವಲ್ಪ ನನಗೂ ಪ್ರಾಬ್ಲಮ್ ಆಯ್ತು ಇದು. ಜೊತೆಗೆ ಅದು ಮಂತ್ರದ್ದು ವಿಡಿಯೋದಲ್ಲಿ ಇದು ನಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಂಗೆ ಗೊತ್ತಾಗುತ್ತೆ ಗುರೂಜಿ, ಬರ್ಕೊಳಕ್ಕೆ. ಯಾಕೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಕ್ ನನ್ಗೆ ಗೊತ್ತಿಲ್ಲ. ಓಕೆ, ಅದು ಕನ್ನಡದಲ್ಲಿ ಗ್ರೂಪ್ ಅಲ್ಲಿ ಆದ್ರೂ ಹಾಕಿ ಗುರೂಜಿ. ಯಾಕೆಂದ್ರೆ ನಾವು ಬರ್ಕೊಳಕ್ಕೆ ಕ್ಲೀಮಾ ಹೀಮಾ ಅಂತ ಸ್ವಲ್ಪ ಕ್ಲೀನ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಮಂತ್ರೋಚ್ಚಾರಣೆ ಸ್ಪಷ್ಟವಾಗಿರ್ಬೇಕು ಅಂತಾರಲ್ವಾ, ಅದ್ರಿಂದ ಮೇಡಮ್ ಮತ್ತೆ ಯೂಟ್ಯೂಬ್ ನಲ್ಲಿ ಬರುತ್ತೆ, ಮತ್ತೆ ನೋಡೋದ್ ಬೇಡ ಅಂತಾನೆ ಇಲ್ಲೇ ಕೇಳ್ಕೊಳ್ತಾ ಇದೀವೆಲ್ಲ. ಅಲ್ಲ, ಅದು ಯೂಟ್ಯೂಬ್ ಅಲ್ಲಿ ಪ್ರಶ್ನೋತ್ತರ ಬರಲ್ವಲ್ಲ ಮೇಡಮ್, ಅದಕ್ಕೆ ಇದು ಪ್ರಶ್ನೋತ್ತರದಲ್ಲಿ ಬಂದಿರುತ್ತಾ? ಬರುತ್ತೆ ಪ್ರಶ್ನೋತ್ತರ ಬರುತ್ತೆ, ರೆಕಾರ್ಡ್ ಆಗಿದೆ ಇದು. ಓಕೆ, ಅದಕ್ಕೆ ಮೇಡಮ್ ಅಷ್ಟೇ. ಧನ್ಯವಾದ ಮೇಡಮ್, ಧನ್ಯವಾದ ಸರ್ ಗುರುಗಳು. ತುಂಬಾ ವಿಶೇಷವಾದ ವಿಷಯಗಳೆಲ್ಲ ಇವತ್ತು ಅರ್ಥ ಆಯ್ತು. ಬರೀ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳೋದ್ರಲ್ಲಿ ಇಷ್ಟು ತೃಪ್ತಿ ಕಂಡಿದ್ವಿ, ಅದು ಸಹ ಇವತ್ತು ಇನ್ನೂ ಈ ವಿಶೇಷಗಳು ಗೊತ್ತಾಯ್ತು. ವಿಶೇಷದಲ್ಲಿ ವಿಶೇಷ, ಇವತ್ತಿನ ವಿಶೇಷ ತುಂಬಾ ಚೆನ್ನಾಗಿದೆ ಗುರುಜಿ. ಧನ್ಯವಾದ 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 ಗುರುಜಿ. ಮೇಡಮ್ ಕೊನೆಯದಾಗಿ. ನಮಸ್ತೆ ಗುರುಜಿ. ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಅಂತ ಗೊತ್ತು, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಮರ್ತಿದ್ವಿ. ಮತ್ತೆ ಪುನರ್ ಮನನ ಮಾಡಿದ್ರಿ ಗುರುಜಿ. ಯಾಕೆಂದ್ರೆ ಎಲ್ಲರೂ ಕೇಳ್ತಿದ್ದಾರೆ, ನಾನು ಕೂಡ ಕ್ಷಮೆ ಕೇಳ್ತಿದ್ದೀನಿ. ಯಾಕೆ ಅಂದ್ರೆ ಗುರುಜಿ, ಸ್ವಲ್ಪ ಮರುವನ್ನ ಜಾಸ್ತಿ ಆಗ್ಬಿಟ್ಟೇನೆ. ಆದಷ್ಟು ನಾನು ಯಾವಾಗ್ಲೂನು ಈ ಜ್ಞಾನ ಮುದ್ರೆ ಮತ್ತೆ ಮುದ್ರೆ ಮಾಡ್ತಾನೆ ಇರ್ತೀನಿ ಗುರುಜಿ. ಆದ್ರೂ ಏನ್ ಲೋಡ್ ಓವರ್ ಆಗಿದೆ ಏನೋ ಗೊತ್ತಿಲ್ಲ, ನಾ ಎಲ್ಲ ಖಾಲಿ ಮಾಡ್ಬೇಕು, ಶೂನ್ಯ ಧ್ಯಾನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಆದ್ರೆ ಎಲ್ಲಾ ಕಡೆನೂ ಒತ್ತಡನು, ಈ ಸಂಸಾರದ ಒತ್ತಡ, ಮಕ್ಳದು, ಆಮೇಲೆ ಇದು ಎಲ್ಲಾ ಸೇರ್ಕೊಂಡು ಒಂದ್ ಸ್ವಲ್ಪ ಈ ಲೇಡೀಸಿಗೆ ಒತ್ತಡ ಜಾಸ್ತಿ ಆದಾಗ ಮರವಿನ ಕಾಯಿಲೆ ಜಾಸ್ತಿ ಇರುತ್ತೆ ಅಂತ ನಾನು ಭಾವನೆ ಅನ್ಕೊಂಡಿದ್ದೀನಿ ಗುರುಜಿ. ನಂದು ಬೇರೆ ಗೊತ್ತಿಲ್ಲ. ಅದೇನಿಲ್ಲ, ಬ್ರಹ್ಮಮುಹೂರ್ತ ಧ್ಯಾನ ಮಾಡಿ ಸಾಕು, ಎಲ್ಲ ಸರಿ ಹೋಗತ್ತೆ. ಬ್ರಹ್ಮಮುಹೂರ್ತ ಧ್ಯಾನ ಏನ್ ಮಾಡ್ತೀವೋ ಆದ್ರೂ ಪ್ರತಿಯೊಬ್ಬರು ಇಲ್ಲಿ ವೇದಿಕದಲ್ಲಿರುವಂತ ಯಾರು ಮಿಸ್ ಮಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡು ಅವಾಗ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಸ್ವಲ್ಪ ಗೈಡೆನ್ಸ್, ಆಮೇಲೆ ಮ್ಯೂಸಿಕ್, ಆಮೇಲೆ ಶೂನ್ಯ, ಅಷ್ಟು ಮಾಡ್ಕೊಂಡ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಓಕೆ ಗುರುಜಿ, ಓಕೆ ಗುರುಜಿ. ಆಮೇಲೆ ಯಾವಾಗ್ಲೂ ನೀವು ತಿಳ್ಕೊಂಡ ಜ್ಞಾನವನ್ನು ಪದೇ ಪದೇ ಸ್ಮರಣ ಮಾಡ್ಕೋಬೇಕು. ರಿಕಲೆಕ್ಷನ್ ಅಂತಂದ್ರೆ ಈಸಿಯಾಗಿ ಇದು ಸ್ಮರಣ ಮುದ್ರ. ಸುಮ್ಮನೆ ಈಗ ಇಟ್ಕೊಂಡು ಕೂತ್ಕೋಬೇಕು ಯಾವಾಗ್ಲೂ. ಹೀಗೆ ಇದು ಪ್ರಭಾವ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ಹೀಗೆ ನೋಡಿ, ಎಲ್ಲ ಬೆರಳು ಟಚ್, ಇದು ಪದೇ 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 ಹೀಗೆ ಸುಮ್ಮನೆ ಎಲ್ಲಿ ಕೂತ್ಕೊಂಡ್ರು ಹೀಗೆ, ಎಲ್ಲಿ ಕೂತ್ಕೊಂಡ್ರು ಹೀಗೆ.
ಇದು ಇಲ್ಲ ಅಂದ್ರೆ ಇದು ಎರಡಲ್ಲಿ ಯಾವುದೋ ಒಂದ್ರಲ್ಲಿ ಇರ್ಬೇಕು ನೀವು ಯಾವಾಗ್ಲೂ ದಿನನಿತ್ಯ ಜ್ಞಾನ 24 ಮುದ್ರಾ hours. ಮತ್ತೆ ಸ್ಮರಣ ಮುದ್ರಾ. ಹ್ಮ್ ಜ್ಞಾನ ಮುದ್ರಾ ಮತ್ತೆ ಸ್ಮರಣ ಮುದ್ರಾ ಮಾಡಿದಾಗ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತಾ ಇರುತ್ತೆ. ಹೌದು ಹೌದು, ಮಕ್ಕಳಿಗೆ ನಮ್ಗೆ ಎಲ್ಲರಿಗೂ, ಒಬ್ರಿಗೆ ಅಲ್ಲ ಎಲ್ಲರಿಗೂ, ಇಡೀ ಪ್ರತಿಯೊಬ್ಬ ಮನಸ್ಸಿಗೆ ಬೇಕಾಗಿರೋದು. ಥ್ಯಾಂಕ್ ಯು ಗುರುಜಿ. ರೈಟ್. ನೆಕ್ಸ್ಟ್ ಥ್ಯಾಂಕ್ ಯು ಕೊನೆಯದಾಗಿ ಗುರುಜಿ. ದಾರಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಮ ಧ್ಯಾನಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಹಳ ಅದ್ಭುತ. ಈ ಧ್ಯಾನದಿಂದ ನಮ್ಗೆ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಜ್ಞಾನ ಬರ್ತಾ ಇದೆ. ಅದ್ಭುತ. ನಾಭಿ ಚಿಕಿತ್ಸೆ ಹೇಳಿದ್ರಿ, ಎಷ್ಟು ಅದ್ಭುತ ಇತ್ತು ಅದು. ಅದು ಮಸಾಜ್ ಮಾಡ್ಕೊಂಡ್ರೆ ಆ ಎಣ್ಣೆಯಿಂದ ಮತ್ತ ಮೂತ್ರದಿಂದ ಮಾಡಿದ್ರಿ, ಬಹಳ ಅದ್ಭುತ ಐತಿ. ಅದು ನಾಭಿಯಲ್ಲೇ ಜೀವ ಇರೋದು, ನಾವು ಬಂದಿರೋದು ಹಾಗೆ ಅಲ್ಲ. ಮತ್ತ ಮುದ್ರೆ ಥೆರಪಿ ಹೇಳಿದ್ರಿ, ಕಲರ್ ಥೆರಪಿ ಹೇಳಿದ್ರಿ, ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಕಲರ್ ಥೆರಪಿ ಇವಾಗ ಹಳದಿ ಬಣ್ಣದಲ್ಲಿ ಎಷ್ಟು ಅದ್ಭುತ ಶಕ್ತಿ ಐತೆ ಅಂದ್ರ, ಯಾಕೆ ಋಷಿಮುನಿಗಳು ಹಳದಿ ಬಟ್ಟೆ ಹಾಕೊಂತಿದ್ರು? ಋಷಿಮುನಿಗಳು ಯಾಕೆ ಹಾಕ್ತಿದ್ರು ಅಂದ್ರೆ ಇದಕ್ಕೆ ಇರ್ಬೇಕು, ಅದು ನಮಗ್ ಗೊತ್ತಿಲ್ಲ ಅಷ್ಟೇ. ಎಸ್, ಅದ್ಭುತ ಕ್ಲಾಸ್. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ಹ್ಯಾಟ್ಸ್ ಆಫ್ ಹೇಳ್ತೀನಿ. ಹೆಚ್ಚಿನ ಜ್ಞಾನ ಪಡ್ಕೊತಾ ಇದ್ದೀನಿ, ಕಲಿತಾ ಇದ್ದೀನಿ ನಿಮ್ಮಿಂದ. ಥ್ಯಾಂಕ್ ಯು. ರೈಟ್. ಓಕೆ. ನೆಕ್ಸ್ಟ್ ಸ್ವರ ವಿಜ್ಞಾನ ಗುದ್ದಿರೋರು ಖಂಡಿತ ಆಹಾರ ಸೇವನೆ ಮಾಡುವಾಗ ಖಂಡಿತ ಸೂರ್ಯ ನಾಡಿಯನ್ನು ಅಂದ್ರೆ ಪಿಂಗಲ್ ನಾಡಿಯನ್ನು ಆಕ್ಟಿವೇಟ್ ಮಾಡಿಕೊಂಡೇ ಆಹಾರ ಸೇವನೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಅದರಿಂದ ಏನಾಗುತ್ತೆ, ನಮ್ಮಲ್ಲಿ ಪ್ರಧಾನವಾಗಿ ಈ ಆಹಾರ ಪಚನ ಆಗೋದ್ರಲ್ಲಿ ಏನೇ ತೊಂದರೆ ಆಗೋದಿಲ್ಲ, ಆಯ್ತಾ? ಜೀರ್ಣ ಆಗೋದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಂಗ್ರಹಣ ಆಗತ್ತೆ. ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಂಗ್ರಹಣ ಆಗಿದ್ರೆ ನಮ್ಮ ಜೀವಕೋಶಗಳು ಆರೋಗ್ಯವಂತವಾಗಿರ್ತವೆ. ಇದು ನೆನ್ಪಿಟ್ಕೊಂಡು ಯಾರ್ಯಾರು ಸ್ವರ ವಿಜ್ಞಾನ ಕಲ್ಸ್ಕೊಂಡಿರೋರು ಹೇಗೆ ಆ ಬಲಗಡೆ ಇರುವಂತ ಶ್ವಾಸವನ್ನು ಅಂದ್ರೆ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಸೂರ್ಯನಾಡಿಯನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಅದು ಈ ಮಣಿಪುರ ಚಿಕಿತ್ಸೆಗೆ ಅದು ಒಂದು ಅಂಗವಾಗಿದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ರೈಟ್. ಸಾಕಮ್ಮ ಮೇಡಮ್ ಹೇಳಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಇವತ್ತು ನಂದೇ ಸಬ್ಜೆಕ್ಟ್ ಇದೆ, ಲಾಸ್ಟ್ ಟೈಮ್ ಅಲ್ಲಿ ಹೇಳಿರೋದು ನಂದೇ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಂತೀನಿ ಗುರುಜಿ. ತುಂಬಾ ಚೆನ್ನಾಗಿತ್ತು. ಅದು ಇನ್ನೊಂದ್ಸಲ ನಾನು ವಿಡಿಯೋ ನೋಡಿ ನಾನು ಸ್ಟಾರ್ಟ್ ಮಾಡ್ಕೊಂತೀನಿ. ಅದು ನಾನು ಕಣ್ಣಿಗೆ ನಾನು ಇದು ಮಾಡ್ತಿದ್ದೆ, ಅಪಾನ ಮುದ್ರೆ ಮತ್ತು ಲಿಂಗ ಮುದ್ರೆ ಮಾಡ್ಕೊಂತ ಇದ್ದೆ. ಅದು ಎರಡು ಮಾಡ್ತಾ ಇದ್ದೆ ಡೈಲಿನು. ಈಗ ಈ ಮುದ್ರೆಗಳನ್ನ ನೀವು ತೋರಿಸಿದ್ರಲ್ಲ, ಅಕ್ಯುಪ್ರೆಷರ್ ಪಾಯಿಂಟ್, ಅದು ಮತ್ತು ನಾನು ಅದನ್ನ ಮತ್ತೆ ಇನ್ನೊಂದ್ಸರಿ ಅಳವಡಿಕೆ ಮಾಡ್ಕೊಂತೀನಿ ಯೂಟ್ಯೂಬ್ ಅಲ್ಲಿ. ಅದು ತುಂಬಾ ನನಗೆ ಉಪಯೋಗತೆ ಇದೆ ಅಂತ ಅನ್ಕೊಂತೀನಿ ಗುರುಜಿ. ನನಗೆ ಸಮುದ್ರ ಮಾಡಿದ್ರು ಕೂಡ ನನಗೆ ಸ್ವಲ್ಪ ಫಲಬದ್ಧತೆದು ಪ್ರಾಬ್ಲಮ್ಸ್ ಇದೆ ಅಲ್ಲ. ಚಕ್ರಗಳು ಹೇಳಿದ್ರಲ್ಲ, 3 ಚಕ್ರಗಳು ಆಕ್ಟಿವ್ ಮಾಡ್ಕೋಬೇಕಂತ, ಆ ಮುದ್ರೆಗಳನ್ನು ಹೇಳಿದಿರಿ. ಅದನ್ನ ಉಪಯುಕ್ತತೆ ಮಾಡ್ಕೊಂತೀನಿ ಗುರುಜಿ. ತುಂಬಾ ಅದ್ಭುತವಾಗಿ ನೀವು ಕ್ಲಾಸ್ ಕೊಡ್ತಾ ಇದ್ರೆ ನಾವ್ ಅದನ್ನ ಅಳವಡಿಸ್ಕೊಂತ ಇಲ್ಲ. ನೆನಪಿನ ಶಕ್ತಿನೂ ಸ್ವಲ್ಪ ಕಡಿಮೆನೇನೆ. ಪ್ರತಿಯೊಂದು ಇದು ಎಲ್ಲಾನು ಮಿಕ್ಸ್ ಅಲ್ಲಿ ಆಗಿದೆ ಅನ್ನೋದು ಅನ್ಕೊಂತೀನಿ ಮೇಡಮ್ ಗುರುಜಿ. ಹಂಗಾಗಿ ನನಗೆ ಸ್ವಲ್ಪ ತಾಳ್ಮೆ, ಏನಾದ್ರೂ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ಬೇಕಾದ್ರು, ಸ್ವಲ್ಪ ಇದ್ ಮಾಡ್ಬೇಕಾದ್ರು ಸ್ವಲ್ಪ ನಿಧಾನನೇ ನನಗೆ. ಅದು ಯಾಕೆ ನಾನು ಆಕ್ಟಿವ್ ಆಗ್ತಾ ಇಲ್ಲ ಅನ್ನೋದು ನನಗೆ ಒಂದ್ ಸ್ವಲ್ಪ ಕೊರತಾ ಇತ್ತು. ಇವತ್ ನನ್ಗೆ ಸಬ್ಜೆಕ್ಟ್ ಕೊಟ್ಟಿದಿರಿ ಅಂತ ಅಂದ್ಮೇಲೆ ನಾನು ಇವತ್ತಿಂದ ನಾನು ಪಾಠ ಅಳವಡಿಸ್ಕೊಳ್ಳೇಬೇಕು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಮಾಡಿ ಮಾಡಿ. ಪಾರ್ವತಿ ಸಾಗರ್ ಕೊನೆಯದಾಗಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ತೆ ಮೇಡಮ್. ನೀವು ವೇದಿಕೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ನನ್ಗೂ ಕೂಡ ಹೊಟ್ಟೆ ಪ್ರಾಬ್ಲಮ್ ಇತ್ತು, ಏನ್ ತಿಂದ್ರು ಡೈಜೆಷನ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನೀವು ಇವತ್ತು ಹೇಳಿದ್ದು ನನಗೆ ಹೇಳ್ದಂಗೆ ಆಗಿದೆ. ಮತ್ತೆ ನಾನು ಹೊರಗಡೆ ಫುಡ್ ಎಲ್ಲ ತಿನ್ನಲ್ಲ, ಮನೆದೇ ಫುಡ್ ತಿಂತೀನಿ, ಆದ್ರೂ ಡೈಜೆಷನ್ ಆಗಲ್ಲ, ಬರೀ ತಲೆನೋವು ಎಲ್ಲ ಬರ್ತಾ ಇತ್ತು. ಇದು ನನಗೆ ತುಂಬಾ ಉಪಯೋಗ ಆಯ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ರೈಟ್. ಓಕೆ ಓಕೆ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಗುರುಜಿ, ಈಗ ನಾಳೆ ನಾಡಿದ್ದು ಈ ಬಾಗಲಕೋಟೆಗೆ ಜರ್ನಿಲಿ ಇರೋದು ಒಂದು, ಮತ್ತೆ ವಿಶ್ವ ಧ್ಯಾನ ದಿನಾಚರಣೆ ಇದೆ. ಮತ್ತೆ 22ರಿಂದ ಈ ಮಂತ್ ಎಂಡ್ವರೆಗೂ ರಜೆ ಅಂತ ನೀವು ಇದು ಹೇಳಿದೀರಾ, ಅದು ಹೇಗೆ ಗುರುಜಿ? ಹೌದಮ್ಮ, ಬ್ರಹ್ಮಮುಹೂರ್ತ ಇರ್ತದೆ, ಎಲ್ಲರೂ ಬ್ರಹ್ಮಮುಹೂರ್ತದಲ್ಲಿ ಜಾಯ್ನ್ ಆಗ್ಬೇಕು ಅಷ್ಟೇ. ನೈಟ್ ಕಾರ್ಯಕ್ರಮ ಇರೋದಿಲ್ಲ, ಮಧ್ಯಾಹ್ನದು ಇರೋದಿಲ್ಲ, ಎಲ್ಲ ಮುಕ್ತಾಯ ಆಯ್ತು. ಸೊ ಬ್ರಹ್ಮಮುಹೂರ್ತ ಧ್ಯಾನ ಮಾತ್ರ ಇರ್ತದೆ. ಎಲ್ಲರೂ ಬ್ರಹ್ಮಮುಹೂರ್ತ ಧ್ಯಾನಕ್ಕೆ ಬನ್ನಿ, ಅದರಲ್ಲಿ ಭಾಗವಹಿಸಿ ಅಷ್ಟೇ. ಎಸ್ ಗುರುಜಿ, ಈಗ ಬ್ರಹ್ಮ ಮುಹೂರ್ತ ಧ್ಯಾನದಲ್ಲಿ ಕೆಲವ್ರು ಬರದೇ ಇದ್ದಾಗ ಮಾಮೂಲಿ 5:30ಯಿಂದ
6:30ವರೆಗೂ 1 ಅವರ್ ಪ್ರತಿದಿನ ನಾವು ಝೂಮ್ ಅಲ್ಲಿ ಮಾಡಿಸಿ. ಯಾರಾದ್ರೂ ಮಾಡಿಸ್ಬೋದಲ್ಲ ಗುರುಜಿ? ಮಾಡ್ಸಂಗಿದ್ರೆ ಮಾಡಿಸಿ, ನೋ ಪ್ರಾಬ್ಲಮ್. ಅದು ನೀವು ಮೆಸೇಜ್ ಮುಖಾಂತರ ಎಲ್ಲರಿಗೂ ತಿಳಿಸಿ, ಎಲ್ಲ ಗ್ರೂಪ್ಸ್ ಅಲ್ಲಿ ತಿಳಿಸಿ. ಎಸ್ ಗುರುಜಿ. ಅಂದ್ರೆ ಈ ಮಂತು ಕೊನೆವರೆಗೂನು ಪ್ರತಿದಿನ ಆ ರೀತಿ ಮಾಡ್ತೀವಿ ಗುರುಜಿ. 1 ಅವರ್ ಮೆಡಿಟೇಷನ್ ಬೆಳಿಗ್ಗೆ ಹೊತ್ತು. ಮಾಡಿಸಿ. ಎಸ್, ಯಾಕೆಂದ್ರೆ ಡಿಸ್ಕಂಟಿನ್ಯೂ ಆಗೋದ್ ಬೇಡ ಅನ್ನೋ ಒಂದು ದೃಷ್ಟಿ. ನೋ ಪ್ರಾಬ್ಲಮ್. ದಟ್ಸ್ ಗುಡ್. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ರೈಟ್, ಕಾರ್ಯಕ್ರಮ ಸಂಪನ್ನ ಮಾಡೋಣ. ರೈಟ್. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಪ್ರತಿದಿನ ನಮಗೆ ಯೋಗ, ಧ್ಯಾನ, ಜ್ಞಾನವನ್ನು ನೀಡ್ತಾ ಇರುವಂತಹ ಎಲ್ಲಾ ಗುರುಗಳಿಗೆ ಕೃತಜ್ಞತೆಗಳು. ಹಾಗೂ ಇವತ್ತಿನ ಶುಕ್ರವಾರದ ಸಮಗ್ರ ಜೀವನ ಶೈಲಿಯಲ್ಲಿ ಭಾಗವಹಿಸಿದಂತಹ, ನಮಗೆ ಜ್ಞಾನ ಕೊಟ್ಟಂತಹ ಗುರುಗಳಿಗೆ, ಎಲ್ಲಾ ಮಾಸ್ಟರ್ಸ್ಗೂ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.